ವೈದೇಹಿ ತುಂಬಾ ಅದೃಷ್ಟವಂತೆ. ಹೆಂಡತಿ ತಾಯಿ ಆಗ್ತಿದ್ದಾಳೆ ಅಂದ್ರೆ ಅವಳ ಗಂಡ ಇದನ್ನೆಲ್ಲ ಮಾಡ್ಲೇಬೇಕು ಅಣ್ಣ. ಆಗ ಎಲ್ಲ ಹೆಂಡತಿರು ಅದೃಷ್ಟವಂತಿಯರ ಥರನೇ ಕಾಣಿಸ್ತಾರೆ. ನಾಳೆ ಅದಕ್ಕೆ ಪ್ರೆಗ್ನೆಂಟ್ ಆದಾಗ ನೀನು ಹೀಗೆ ಮಾಡ್ತೀಯ. ಅವನ್ ನಿಂತರ ಆಗ್ಬೇಕು ಅಂದ್ರೆ ಮೊದ್ಲು ಊರ್ಮಿಳ ತಾಯಿ ಆಗ್ಬೇಕಲ್ವಾ? ಬಂದ್ಯಾ? ಬಾ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಓ, ಕಾಫಿ ಕುಡಿತಾ ಇದೀಯಾ? ಮುಚ್ಕೊಂಡಿರೋ ಬಾಯಿ ತೆರ್ಕೊಂಡ್ಬಿಟ್ಟಿದೆ. ಪರ್ಮನೆಂಟ್ ಆಗಿ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವರೆಲ್ಲ ಅನ್ಕೊಂತ ಇದ್ದಾರೆ ಅಜ್ಜಿ. ಆದ್ರೆ ಮನೇಲಿ ನಡೀತಿರೋ ತಪ್ಪನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಒಂದು ವಾಯ್ಸ್ ಇರ್ಬೇಕಲ್ವಾ? ಅದಕ್ಕೆ ಸರಿ ಹೋಯ್ತು. ನೀನು ಪ್ರಶ್ನೆ ಮಾಡೋಂಥ ಅವಕಾಶ ಈ ಮನೇಲಿ ಯಾರೂ ಕೊಡೋದಿಲ್ಲ. ತಪ್ಪು ಮಾಡಿರೋಂಥವ್ರೆ ಪ್ರಶ್ನೆಗಳನ್ನ ಕೇಳಿಸ್ಕೋಬೇಕು, ಉತ್ತರವನ್ನ ಹೇಳಬೇಕು. ಅಂದ್ರೆ ನಾನ್ ತಪ್ಪು ಮಾಡಿದೀನಿ ಅಂತ ನಿಮ್ಮ ಉದ್ದೇಶ? ಹೇಳಿ, ಏನ್ ತಪ್ಪು ಮಾಡಿದೀನಿ ನಾನು? ಹೇಳಿ. ಊರ್ಮಿಳಾ, ಇಂಥ ಜಗಳಗಳೇ ಮನೇಲಿ ಬೇಡ ಅಂತ ಹೇಳಿದ್ದು. ಇಂಥವೇ ಇಲ್ದೇ ಇರೋ ಜಗಳಕ್ಕೆ ಕಾರಣ ಆಗೋದು. ಈ ಮನೆ ಪ್ರಶಾಂತವಾಗಿರ್ಬೇಕು, ಎಲ್ರೂ ಸಂತೋಷವಾಗಿರ್ಬೇಕು. ವೈದೇಹಿ ಒಂದ್ ಮಗುನ್ ಕೊಡ್ತಿದ್ದಾಳೆ. ನೀನು ಆದಷ್ಟು ಬೇಗ ಒಂದು ಮಗುನ ಕೊಟ್ರೆ ಆ ಸಂತೋಷ ಇನ್ನೂ ಜಾಸ್ತಿ ಆಗತ್ತೆ. ಮಗನ್ಗೆ ಕಾಲ್ ಸರಿ ಹೋಯ್ತೋ ಇಲ್ವೋ, ಆಗ್ಲೇ ಮೊಮ್ಮಗನ್ ಮೇಲೆ ಆಸೆ ಪಡ್ತಿದ್ದಾರೆ ಇವರು. ಚೆನ್ನಾಗಿ ಒಣಗಿದೆ ಅಲ್ವೇನಮ್ಮ? ಹೌದು ಅಮ್ಮೋರೆ, ಚೆನ್ನಾಗಿ ಒಣಗಿದೆ. ಹಾಗಾದ್ರೆ ಅದನ್ನ ಮಿಲ್ಲಿಗೆ ಹಾಕ್ಸಿ ಪುಡಿ ಮಾಡಿಸಿ ತಗೊಂಡ್ ಬಾ. ಸರಿ ಅಮ್ಮೋರೆ, ಮಾಡಿಸ್ಕೊಂಬರ್ತೀನಿ. ವೈದೇಹಿಗೋಸ್ಕರನಾ? ಕೊಟ್ರೆ ಒಳ್ಳೇದು, ರಕ್ತ ಹೆಚ್ಚುತ್ತೆ. ಇದನ್ ತಿಂದ್ರೆ ವೈದೇಹಿ ರಕ್ತ ಹೆಚ್ಚಾಗುತ್ತೆ. ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ನನ್ ಕಿವಿಲ್ ರಕ್ತ ಬರೋ ತರ ಇದೆ. ಅದಕ್ಕೆ ಇದ್ಯಾವುದು ಬೇಡ ಅಂತ ಅವಳ ಮಗುನ ಸಾಯಿಸೋಣ ಅನ್ಕೊಂಡ್ರೆ ಏನು ವರ್ಕೌಟ್ ಆಗ್ತಿಲ್ಲ. ಆದ್ರೆ ಇದನ್ ಹೀಗೆ ಬಿಟ್ರೆ ಅವಳಿಗೆ ಮಗು ಹುಟ್ಟಿದ್ಮೇಲೆ ಈಗ ಅವಳನ್ನ ಭುಜದ ಮೇಲೆ ಹೊರಿಸ್ತಾ ಇರೋರು ಅವಳನ್ನ ತಲೆ ಮೇಲೆ ಕೂರಿಸ್ಕೋತಾರೆ. ಹೇಗಾದ್ರೂ ಮಾಡಿ ಆ ಮಗುನ ಸಾಯಿಸ್ಬೇಕು. ಹೇಗೆ? ದೇವಾ, ವೈದೇಹಿ ಇನ್ನೂ ಬರಲೇ ಇಲ್ವಲ್ಲ? ತಾಯಿ ಆಗ್ತಾ ಇದ್ದಾಳೆ, ಟೈಮ್ ಸರಿಯಾಗಿ ತಿಂಡಿ ತಿನ್ಬೇಕು. ಹುಷಾರು. ವೈದೇಹಿ, ಏನಾಯ್ತಮ್ಮ? ಹೇಗ್ ಜಾರ್ಬಿದ್ದೆ? ನಿನಗೇನು ಏಟಾಗಿಲ್ಲ ತಾನೆ? ಏನೂ ಆಗಿಲ್ಲ ಅಜ್ಜಿ, ಏನಾಗಿಲ್ಲ. ಎಷ್ಟು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡ್ಯಮ್ಮ. ನೋಡ್ಕೊಂಡು ಓಡಾಡೋದಲ್ವೇ ನಮ್ಮ. ಇಂಥ ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹುಷಾರಾಗೇ ಇದ್ದೆ ಅತ್ತೆ, ಆದ್ರೆ ಯಾಕೋ ಕಾಲ್ ಜಾರ್ತು. ವೈದೇಹಿ, ನಿನ್ ತಾಳಿ ಬಿದ್ದೋಗಿದ್ಯಮ್ಮ, ನೋಡ್ಕೊಳ್ಳಿಲ್ವಾ? ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತಲ್ಲ. ದೇವಾಂಶ್ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೂ ಇದೊಂಥರ ಒಳ್ಳೇದೇ ಆಯ್ತು. ಬನ್ನಿ ಹೇಳ್ತೀನಿ. ನಾನೇ ಮೇಲಕ್ಕೆ ತರಬೇಕಿತ್ತು ವೈದೇಹಿ. ಸುಮ್ಮನೆ ನಿನ್ನನ್ನು ಕೆಳಗೆ ಬರೋ ಹಾಗೆ ಮಾಡಿಬಿಟ್ಟೆ. ಬೀಳ್ಬೇಕಾದ್ರೆ ನಾನು ಹಿಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗಿರ್ತಿತ್ತಲ್ವಾ? ಏನಾಯ್ತು ವೈದೇಹಿ? ಮಾತಾಡ್ತಾ ಇಲ್ಲ, ಏನು ಯೋಚಿಸ್ತಾ ಇದೆಯಾ? ಏನು ಯೋಚನೆ ಮಾಡ್ತಿಲ್ಲ ಬಾಬಾ. ನನ್ನ ತಾಳಿ
ಇಂದು ಅಜ್ಜಿ, ಅತ್ತೆ ಯಾಕೆ ಹೀಗಾಯ್ತು? ಏನಮ್ಮ ಇದು? ಬಂದಿದ್ದ ಅಪಾಯ ಕ್ಷಣದಲ್ಲಿ ತಪ್ಪೋಯ್ತಲ್ಲ ಅಂತ ಅನ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಆಪತ್ತ. ಅಮ್ಮ ಇವಾಗ ಏನಾಯ್ತು ಅಂತ ಅಷ್ಟು ಗಾಬರಿ ಆಗ್ತಿದ್ಯಾ? ಅದು ಹಾಗಲ್ವೋ, ತಾಳಿ ಕಿತ್ತೋಗೋದು ಅಂದ್ರೆ ಅದೊಂದು ಅಪಶಕುನಾನೆ. ಏನ್ ಅನಾಹುತ ಆಗತ್ತೋ ಅಂತ ನನಗ್ ಭಯ ಆಗ್ತಿದೆ ಕಣೋ. ಆದ್ರೂ ಹುಷಾರಾಗಿರ್ತೀಯಲ್ವಾ? ಅದ್ ಹೇಗ್ ಬಿದ್ದು ಹೋದೆ? ಮೆಟ್ಲಿನ ಮೇಲೆ ನೀರೇನಾದ್ರು ಇತ್ತಾ? ಅಲ್ಲಿ ನೋಡಿ, ಕಾಳುಗಳು ಬಿದ್ದಿದೆ. ಅದಲ್ಲಿ ಹೇಗ್ ಚೆಲ್ಲಿತ್ತು? ಏನು ನೀವು ನಮ್ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಇದಕ್ಕೂ ನಾವೇ ಕಾರಣ ಅಂತೀರಾ ಹೇಗೆ? ಅನ್ನಿ, ಆಗ್ಲೇ ಮೇಲಿಂದ ಲಕ್ಷ್ಮಮ್ಮ ಕಾಳನ್ ತಗೊಂಬಂದ್ಲಲ್ವಾ, ಆಗ ಬಿದ್ದಿರ್ಬೋದು.